ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತತ್ತರಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಜನತೆ. ಕಾಳಕಟ್ಟ ನಾಲಕ್ಕೆ ಇದೀಗ ಒಳಚರಂಡಿಯನ್ನ ನಿರ್ಮಿಸಲಾಗ್ತಾ ಇದೆ. ಆ ನಿರ್ಮಿಸಿದಂತಹ ಒಳಚರಂಡಿ ಇದೆಯಲ್ಲ, ಅದು ಒಡೆದು ನೀರು ನುಗ್ತಾ ಇದೆ. ನೀರು ನುಗ್ಗಿದಂತಹ ಪರಿಣಾಮ ಜಮೀನಿನಲ್ಲಿ ಸಿಲುಕಿಕೊಂಡಿದ್ದಾರೆ ರೈತರು. ಅವರ ರಕ್ಷಣೆ ಕೂಡ ಆಗ್ತಾ ಇದೆ. ಕಂಗ್ರಾಳಿ KH ಗ್ರಾಮದ ಹೊರವಲಯದಲ್ಲಿ ಆಗಿರುವಂತಹ ಘಟನೆ ಇದು. ನಿರಂತರ ಮಳೆಗೆ ಕೊಚ್ಚಿ ಹೋಗಿದಂತಹ ಕಾಳಕಟ್ಟ ಹಳ್ಳಕ್ಕೆ ನಿರ್ಮಿಸಿದಂತಹ ಚರಂಡಿ, ಮತ್ತೊಂದು ಬದಿಯಲ್ಲಿ ಕೃಷಿ ಕೆಲಸವನ್ನ ಮಾಡ್ತಾ ಇದ್ದಂತಹ ರೈತರು ರಭಸವಾಗಿ ಹರಿಯುವ ನೀರಿನಲ್ಲಿ ಬರೋದಕ್ಕಾಗದೆ ರೈತರು ಪರದಾಟವನ್ನು ಅನುಭವಿಸಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡುವಾಗ ರೈತರು ಸಿಲುಕಿಕೊಂಡಿದ್ರು. ಈಗ ಅವರ ರಕ್ಷಣೆ ಆಗ್ತಾ ಇದೆ. ತಾಲೂಕು ಆಡಳಿತ ಸಿಬ್ಬಂದಿ ಪೊಲೀಸರ ಸಹಾಯದೊಂದಿಗೆ ಇದೀಗ ರೈತರ ರಕ್ಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಗ್ರಾಮಸ್ಥರ ಮನವಿಗೆ ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅದೊಂದು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಒಳಚರಂಡಿ ಒಡೆದು ನೀರು ನುಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಈ ರೀತಿಯಾಗಿ ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಆ ಕಡೆನೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಈ ಕಡೆನೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರೈತರು ಕೃಷಿ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಒಂದು ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಳಚರಂಡಿ ಒಡೆದು ಹೋಗಿರುವ ಹಿನ್ನೆಲೆಯಲ್ಲಿ ರೈತರು ಕೂಡ ಸಿಲುಕಿಕೊಂಡಿದ್ದಾರೆ. ಅವರ ರಕ್ಷಣೆಯನ್ನ ಕೂಡ ಇದೀಗ ಮಾಡಲಾಗ್ತಾ ಇದೆ. ಜಮೀನಿನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಿಲುಕು ಹಾಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಹಳ್ಳ ಕೊರ್ದಿದೆ ಆ ರಸ್ತೆಯಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಚರಂಡಿ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋದ್ರೆ ಇನ್ನೇನಾಗುತ್ತೆ, ಅಲ್ಲಿ ಹಳ್ಳ ಬರುತ್ತೆ. ಹಳ್ಳಕ್ಕೆ ಸಿಲುಕೊಂಡ್ರೆ ಪ್ರಾಣ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ, ಮತ್ತೆ ಕೊಚ್ಕೊಂಡು ಹೋಗುವಂತಹ ಸಾಧ್ಯತೆ ಇರುತ್ತೆ. ಕಂಗ್ರಾಳಿ ಗ್ರಾಮ ಪಂಚಾಯತಿ ಈ ಕ್ಷೇತ್ರದಲ್ಲಿ ಈ ಕಡೆ ಕಾಳಕಟ್ಟ ಅಂತೇಳಿ ಒಂದು ಹಳ್ಳಿದೆ. ಆ ಹಳ್ಳದ ಆ ಕಡೆ ಸುಮಾರು 80% ಈ ಕಂಗ್ರಾಳಿ ಕೆಜಿದ ಭೂಮಿ ಇದೆ. ಆ ಭೂಮಿಗೆ ಹೋಗಬೇಕಾದಂತ ಹೆಣ್ಮಕ್ಳು ಎಲ್ಲ 200 ಜನ ಆ ಕಡೆ ಅಡಕಾಯಿಸಿದರು. ನಾವು ಎಷ್ಟೇ ಸರಿಗೆ ಸರ್ಕಾರಿಗೆ ಹಾಗೂ ಈ ಕ್ಷೇತ್ರದ MLA MP JDP ಎಲ್ಲರಿಗೂ ನಾವು ನಿವೇದನೆ ಮಾಡಿದೆವು. ಆದ್ರೂ ಸುಮಾರು 10 ವರ್ಷದಿಂದ ಈ ಕಡೆ ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ. ನಾನು ನಮ್ಮ ಪಂಚಾಯತ್ ವತಿಯಿಂದ ಗ್ರಾಮಸ್ಥರ ವತಿಯಿಂದ ಅವ್ರಿಗೆ ಒಂದು ಹೇಳಕ್ ಬಯಸ್ತೇನು, ಇದೇ ತರ ಆದ್ರ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ಮಾಡಬೇಕಂತೇಳಿ ನಾವು ನಮ್ಮ ಈ ಪಂಚಾಯತ್ ವತಿಯಿಂದ ತಮ್ಮ ಸರ್ಕಾರಕ್ಕೆ ಒಂದು ಆದೇಶ ಮಾಡ್ತಿದ್ದೇವೆ ಅಷ್ಟೇ. ಕಂಗ್ರಾಳಿ ಗ್ರಾಮ ಪಂಚಾಯತಿ ಈ ಕ್ಷೇತ್ರದಲ್ಲಿ ಈ ಕಡೆ ಕಾಳಕಟ್ಟ ಅಂತೇಳಿ ಒಂದು